ಮೃತ್ಯುದೇವತೆ ಮೊದಲನೇ ಸಲ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವದಿಸಿ ಆರೈಸಿ ಅಂತ ನಾನು ಕೇಳ್ಕೊತೀನಿ. ಟ್ರೈಲರ್ ನೋಡಿದ್ರಿ, ಹಾಡು ನೋಡಿದ್ರಿ, ಅದ್ರ ಪವರ್ ಹೇಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಹಾಡು ಮಾಡಿದೆ ನಾನು. ಹಾಡು ಅನ್ನೋದಕ್ಕಿಂತ ಸಿನಿಮಾನೂ ಹಾಗೇ ಇದೆ. ಹಾಡು ಎಷ್ಟು ಎನರ್ಜೆಟಿಕ್ ಆಗಿದೆಯೋ ಅದೇ ಎನರ್ಜಿ ಮೂವಿನೇ ಇದೆ. ನಮ್ಮ ಮೂವಿನಲ್ಲಿ ಒಂದು ಡೈಲಾಗ್ ಇದೆ. ಒಂದು ಹುಡುಗಿ ಪಾಪ ತುಂಬ ತೊಂದರೆ ಸಿಕ್ಕಾಕೊಂಡಿರ್ತಾಳೆ. ಎಷ್ಟು ತೊಂದರೆ ಅಂದರೆ ಸಾಕಷ್ಟು ತೊಂದರೆ ಕೊಡ್ತಾನೆ ಇರ್ತಾರೆ ಆ ಹುಡುಗರು ಒಂದು ಹುಡುಗಿಗೆ, ಅದೇ ಆರತಿ ಪಾತ್ರಕ್ಕೆ. ಆದರೂ ಅವಳು ಸಹನೆಯಿಂದ ಬಂದ್ಬಿಟ್ಟು ಒಂದು ಡೈಲಾಗ್ ಹೇಳ್ತಾಳೆ, ಈ ಕುಡಿತ, ಅನವಶ್ಯಕವಾದ ದುಡ್ಡು, ಈ ಕೆಟ್ಟ ಸ್ನೇಹಿತ, ದುರಹಂಕಾರ, ಈ ಥರ ಇರೋ ಜಾಗದಲ್ಲಿ ಮಾನಕ್ಕಂಜು ಹೆಣ್ಮಕ್ಳು ಇರಬಾರ್ದು ಅಂತ ಅಂದ್ಬಿಟ್ಟು ಸಹನೆಯಿಂದ ತೊಂದರೆಗೊಳಗಾಗಿದ್ದ ಹುಡುಗಿ ಸಹನೆಯಿಂದ ಎದ್ದೋಗ್ತಾಳೆ. ಅದು ಈ ಚಿತ್ರ. ಆ ತೊಂದರೆ ತೀರಾ ಯಥೇಚ್ಛವಾಗಿ ಹೋದಾಗ ಆಗೋದೇ ಈ ಮೃತ್ಯುದೇವತೆ, ಆ ಚಂಡಿ ಚಾಮುಂಡಿ ಅನ್ನೋದು ನಾನು ಹೇಳಿರೋ ವಿಷಯಗಳು. ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲ ಹಿರಿಯರಿದ್ದೀರಾ, ಗಣ್ಯರಿದ್ದೀರಾ, ಆಶೀರ್ವಾದ ಮಾಡಲೇಬೇಕು. ಇನ್ನು ನಮ್ಮ ಜರ್ನಿ ಪಾಪ ಎಲ್ಲ ಅವರೇ ಮಾತಾಡ್ಬಿಟ್ರು ನನ್ನ ಬಗ್ಗೆ. ವಿನಯ್ ಪ್ರಸಾದ್ ಮ್ಯಾಮ್ಗೆ ನಾನೊಂದು ತುಂಬ ಚಿರಋಣಿ, ಅವ್ರ ಆಶೀರ್ವಾದ ಇರಲಿ ಅಂತ ಅವ್ರನ್ನ ಕೇಳ್ಕೊತೀನಿ. ಇನ್ನು ನಮ್ಮ ಕುಟುಂಬ ನೀವು ಎಲ್ಲರೂ ಸೇರಿ ಸಕ್ಸಸ್ ಮಾಡಿದ್ರಷ್ಟು, ಪಾಪ ಹೆಣ್ಮಕ್ಳು ಕಷ್ಟಪಟ್ಟಿರೋಷ್ಟು ನೀವು ಸ್ವಲ್ಪ ಆಶೀರ್ವಾದ ಮಾಡಿ ಆರೈಸಿದ್ರೆ ನಾವು ಇಷ್ಟು ಕಷ್ಟಪಟ್ಟಿರೋದಕ್ಕೊಂದು ಅರ್ಥ ಸಿಗುತ್ತೆ. ದಯವಿಟ್ಟು ಚಲನಚಿತ್ರನ ಮಾಡಿರೋದನ್ನು ಮೊದಲನೇ ಸಲ ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ. ಥಿಯೇಟ್ರಲ್ಲಿ ಹೋಗಿ ಚಿತ್ರ ನೋಡಿ ಆರೈಸಿ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನೀವು ಫಲ ಕೊಡೋದು ನೀವು ನೋಡೋದೆ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ಸ್ಟೋರಿ ಬಂದು ಹೆಣ್ಮಕ್ಳನ್ನ ಒಂದು ವಿಭಿನ್ನವಾಗಿ ಟ್ರ್ಯಾಪ್ ಮಾಡ್ತಾರೆ. ನಂದೇ ಕತೆ ಇನ್ಸ್ಪಿರೇಷನ್ ಥರ ಏನಿಲ್ಲ, ಕತೆ ಮಾಡಿದೆ, ಒಂದು ಹೊಸ ಥರ ಕೊಡಬೇಕು ಅಂತ ಅನ್ನಿಸ್ತು. ಆ ಥರದಲ್ಲಿ ನಾನು ಮಾಡಿದೆ ಅಷ್ಟೇ. ಸಿನಿಮಾ ನೋಡಿದಾಗ ಒಂದು ಅರ್ಥ ಗೊತ್ತಾಗ್ತದೆ. ಇಲ್ಲಿ ಆವಾಗ ಒಂದು ಹೇಳ್ತೀನಿ ನಾನು, ಹೆಣ್ಮಕ್ಳು ಒಂದು ವಿಭಿನ್ನವಾಗಿ ಎಷ್ಟೇ ಬುದ್ಧಿವಂತರಾದರೂ ಟ್ರ್ಯಾಪ್ ಮಾಡಿಬಿಡ್ತಾರೆ. ಅವರು ಪಾಪ ಬುದ್ಧಿವಂತರು ಇರ್ತಾರೆ, ನಮ್ಮ ಕಾನೂನಾತ್ಮಕ ವಿಷಯಗಳು ತಿಳ್ಕೊಂಡಿರ್ತಾರೆ, ಆದ್ರೂ ಟ್ರ್ಯಾಪ್ ಮಾಡ್ತಾರೆ. ಒಂದು ದುಡ್ಡು ಇದೆ ಅನ್ನೋ ಒಂದು ವಿಷಯದಲ್ಲಿ ಒಂದು ಥರ ಟ್ರ್ಯಾಪ್ ಆಗ್ತಾರೆ. ಅದನ್ನು ನಾನು ಒಂದು ಈ ಕಥೆ ರೂಪದಲ್ಲಿ ತೋರಿಸಿದ್ದೀನಿ ಅಣ್ಣ. ಹೌದಣ್ಣ, ನನ್ನ ಮೊದಲನೇ ಚಿತ್ರ ಸಣ್ಣದೊಂದು ಶಾರ್ಟ್ ಮೂವಿ ಮಾಡಿದ್ದೆ. ಅದಾದಮೇಲೆ ಅದನ್ನು ರಿಲೀಸೇ ಮಾಡಿಲ್ಲ, ಡೈರೆಕ್ಟ್ ಇದೇ ಮೂವಿನೇ ಮಾಡಿಬಿಟ್ಟೆ ಅಣ್ಣ. ಬಿಸ್ನೆಸ್ ಅಂಥದ್ದೇನಿಲ್ಲ, ತಾತ ಸ್ವಲ್ಪ ಮಾಡಿಟ್ಟಿದ್ರು, ಸ್ವಲ್ಪ ರೆಂಟ್ ಬರ್ತದೆ, ಹಂಗಾಗಿ ಅದೇ ಇದರಲ್ಲಿ ಬಂದು ಮಾಡಿಬಿಟ್ಟೆ ಅಣ್ಣ. ಸ್ವಲ್ಪ ಅಣ್ಣ ಕರಗಿಸ್ತಿದ್ದೀನಿ ಅನ್ನೋದಕ್ಕಿಂತ ಏನೋ ಒಂದು ವಿಷಯ ಹೇಳಕ್ಕೆ ಹೋದೆ ನಾನು, ಅದ್ರ ಮುಖಾಂತರ ಹಂಗೆ ಮನೇಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಮಾಡಿ ಒಳ್ಳೇದಾಗುತ್ತೆ ಅಂದರು. ತಂದೆ ತಾಯಿ ಆಶೀರ್ವಾದ ಮೇಲೇ ಬಂದೆ ಅಣ್ಣ. ನನಗೆ ತುಂಬ ಆಸೆ ಇತ್ತು ಅಣ್ಣವ್ರು ಹುಟ್ಟಿದ ಹಬ್ಬದ ದಿನ ಮಾಡೋಣ ಅಂತ. ನಾನು ನಾಗೇಂದ್ರ ಅಣ್ಣ ಸರ್ನೇ ಸ್ವಲ್ಪ ಸಜೆಷನ್ ಕೇಳ್ಕೊಂಡು ಮುಂದೆ ಹೋಗ್ತೀನಿ ಅಣ್ಣ. ಎಲ್ಲ ಕಂಪ್ಲೀಟ್ ಆಗಿದೆ ಅಣ್ಣ. ಎಲ್ಲ ನಮ್ಮ DA ವರ್ಕೂ ಕಂಪ್ಲೀಟು, CG ವರ್ಕ್ ಒಂದು ಚೂರಿದೆ. ಇನ್ನು ಆಲ್ರೌಂಡ್ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಅಣ್ಣ. ನಾವು ಸೆನ್ಸರ್ಗೆ ನಾಳೆ ಅಪ್ಲೈ ಮಾಡ್ಕೊತೀನಿ ಅಣ್ಣ. ಇದು ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಮುಗಿಸ್ಕೊಂಡು ಅಪ್ಲೈ ಮಾಡ್ಕೊತೀನಿ ಅಣ್ಣ.